ಕ್ಯಾನ್ಸರ್ ನಿಯಂತ್ರಣಕ್ಕೆ ಅಥವಾ ಕ್ಯಾನ್ಸರ್ ಬರ್ದಿರ ತಡೆಗಟ್ಟೋದಕ್ಕೆ ಸಮತೋಲಿತ ಆಹಾರ ಸೂಕ್ತಿ ಅಂತ ಹೇಳ್ತೀವಿ, ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ. ಸೊ ಯಾವುದೇ ಒಂದು ನಿರ್ದಿಷ್ಟವಾದ ಪದಾರ್ಥದಿಂದ ನಾವು ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಂದು ನಿರ್ದಿಷ್ಟ ಪದಾರ್ಥದಿಂದ ನಾವು ಕ್ಯಾನ್ಸರ್ ಬರೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಸಮತೋಲಿತ ಆಹಾರ ಅಂದರೆ ಏನು, ನಾವು ಒಂದು ಆಹಾರವನ್ನು ಸೇವನೆ ಮಾಡುವಾಗ 50% ಜಾಸ್ತಿಯಾಗಿ ಸಸ್ಯಾಧಾರಿತ ಆಹಾರ ಸೇವನೆ, ಅಂದರೆ ಕಾಳುಗಳು, ಬೀಜಗಳು, ಧಾನ್ಯಗಳು, ಹಣ್ಣು ತರಕಾರಿಗಳು. ಸೊ ಇದು 50% ಜಾಸ್ತಿ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕಾಗತ್ತೆ. ಮತ್ತು ಸಂಸ್ಕರಿಸಿದ ಆಹಾರ ಮತ್ತು ರೆಡ್ ಮೀಟ್. ಸೊ ಸಂಸ್ಕರಿಸಿದ ಆಹಾರವನ್ನು ನಾವು ತ್ಯಜಿಸಬೇಕಾಗತ್ತೆ. ರೆಡ್ ಮೀಟ್ ಅಂದರೆ ಕೆಂಪು ಮಾಂಸ ಅಥವಾ ಸಸ್ತನಿ ಮಾಂಸ ಅಂತ ಹೇಳ್ತೀವಿ, ಅಂದರೆ ಮಟನ್ ಇರ್ಬೋದು, ಕುರಿ ಮಾಂಸ, ಮೇಕೆ ಮಾಂಸ, ಇಂಥದ್ದನ್ನು ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ವೀಕರಿಸಬೇಕಾಗತ್ತೆ. ಸೊ ಯಾಕಂದರೆ ಈ ರೆಡ್ ಮೀಟ್ ಅಥವಾ ಸಂಸ್ಕರಿಸಿದ ಆಹಾರದಿಂದ ದೊಡ್ಡ ಕರುಳಿನ ಕ್ಯಾನ್ಸರ್ ಇರಬಹುದು, ಹೊಟ್ಟೆ ಕ್ಯಾನ್ಸರ್ ಇರಬಹುದು, ಸ್ತನ ಕ್ಯಾನ್ಸರ್ ಇರಬಹುದು, ಇದರ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ನಮಗೆ ಅಧ್ಯಯನಗಳಿಂದ ತಿಳಿದು ಬರುತ್ತೆ. ಸೊ ಇದಲ್ಲದೆ ನಾವು ಕೆಲವು ಹಾಲು ಉತ್ಪಾದನೆಗಳಿರ್ಬೋದು, ಅಂದರೆ ಡೈರಿ ಪ್ರಾಡಕ್ಟ್ಸ್ ಇರುತ್ತೆ, ಹಾಲು, ಕ್ಯಾಲ್ಶಿಯಂ ಇರುವಂಥ ಪದಾರ್ಥಗಳಿಂದ. ಸೊ ಇದರಿಂದ ಸಹ ನಮಗೆ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ. ಅದರಿಂದ ಸಹ ನಾವು ಕೆಲವು ಸಲ ಕ್ಯಾನ್ಸರ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ.